ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಅಯ್ಯಂಗಾರ್ ಪುಳಿಯೋಗರೆ ಗೊಜ್ಜನ್ನ ಉಪಯೋಗಿಸ್ಕೊಂಡು ಪುಳಿಯೋಗರೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಗೊಜ್ಜು ನಮ್ಮ ಪರಿಚಯ ಇರೋರೊಬ್ಬರು ಒಂದ್ಸಲ ನನಗೆ ಕೊಟ್ಟಿದ್ರು. ಭೂಮಿಕಾ ಅವರೇ ಇದನ್ನು ಟೇಸ್ಟ್ ನೋಡ್ಬಿಟ್ಟು ಹೇಳಿ ಹೇಗಿದೆ ಅಂತ ಅಂದ್ಬಿಟ್ಟು, ನಾನು ಚೆನ್ನಾಗಿದೆ ಅಂತ ಅಂದಿದ್ದಕ್ಕೆ ನಿಮ್ಮ ಚಾನಲಲ್ಲಿ ಕೂಡ ಒಂದ್ಸಲ ಯಾಕೆ ಇದನ್ನು ಹಾಕಬಾರ್ದು ಅಂತ ಹೇಳಿದರು. ಅದಕ್ಕೇನಂತೆ ಹಾಕ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ಈ ಗೊಜ್ಜನ್ನ ಉಪಯೋಗಿಸ್ಕೊಂಡು ಇವತ್ತು ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಅವ್ರದ್ದು DRN ಫುಡ್ ಪ್ರಾಡಕ್ಟ್ಸ್ ಅಂತ ಅಂದ್ಬಿಟ್ಟು ಬರೀ ಅಯ್ಯಂಗಾರ್ ಪುಳಿಯೋಗರೆ ಒಂದೇ ಅಲ್ಲ, ಬಿಸಿಬೇಳೆ ಬಾತ್ ಪುಡಿ, ವಾಂಗಿಬಾತ್ ಪುಡಿ ಎಲ್ಲ ಸಿಗುತ್ತೆ. ಅದ್ರ ಡೀಟೇಲ್ಸ್ ನಿಮ್ಗೆ ಏನೇ ಬೇಕಿದ್ರೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರದ್ದು ಫೋನ್ ನಂಬರ್ ಕೊಟ್ಟಿರ್ತೀನಿ. ಅದಕ್ಕೆ ನೀವು ಫೋನ್ ಮಾಡಿ ಕೇಳ್ಕೊಂಡ್ರೆ ಅವರು ಆ ಪ್ರಾಡಕ್ಟ್ ಬಗ್ಗೆ ಹೇಳ್ತಾರೆ, ಅದನ್ನು ಹೇಗೆ ನಿಮಗೆ ತಲುಪಿಸೋದು ಅಂತ ಎಲ್ಲ ಅವರೇ ಹೇಳ್ತಾರೆ. ಇದು ಯಾವುದೇ ಒಂದು ಸ್ಪಾನ್ಸರ್ ವಿಡಿಯೋ ಅಲ್ಲ. ಈ ಗೊಜ್ಜಲ್ಲಿ ನಾನು ಪುಳಿಯೋಗರೆ ಮಾಡ್ಕೊಂಡು ತಿಂದು ನನಗೆ ಇಷ್ಟ ಆಗಿದ್ದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇವತ್ತು ಅಯ್ಯಂಗಾರ್ ಪುಳಿಯೋಗರೆ ಗೊಜ್ಜು ಉಪಯೋಗಿಸ್ಕೊಂಡು ನಾನು ಪುಳಿಯೋಗರೆ ಮಾಡ್ತಾ ಇದ್ದೀನಿ. ನಮಗೆ ಇಲ್ಲಿ ದೊಡ್ಡಬಳ್ಳಾಪುರದಲ್ಲೇ DRN ಅವ್ರದ್ದು ಅಯ್ಯಂಗಾರ್ ಪುಳಿಯೋಗರೆ ಗೊಜ್ಜು ಸಿಗುತ್ತೆ. ಈ ಅಯ್ಯಂಗಾರ್ ಪುಳಿಯೋಗರೆ ಗೊಜ್ಜು ತುಂಬ ರುಚಿಯಾಗಿರುತ್ತೆ. ಇದು 1/4 kg ಬಾಕ್ಸ್ ಬರುತ್ತೆ ಗೊಜ್ಜು. 1 kg ಅಕ್ಕಿಯಲ್ಲಿ ಅನ್ನ ಮಾಡಿದ್ರೆ ಈ ಕಂಪ್ಲೀಟ್ ಗೊಜ್ಜನ್ನ ಅದಕ್ಕೆ ಹಾಕಿ ಕಲಿಸ್ಕೋಬೋದು. ಆದರೆ ನಾನಿವತ್ತು ಒಂದು ಇಬ್ಬರಿಗಾಗಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ. ಈ ಗೊಜ್ಜಲ್ಲಿ 1/4 ಭಾಗ ತೊಗೊಂಡ್ರೆ ಸಾಕು. ನಾನು ಈ 1/4 ಭಾಗ ಉಪಯೋಗಿಸ್ಕೊಂಡು ಬರೀ ಒಗ್ಗರಣೆ ಒಂದು ಹಾಕೊಂಡ್ರೆ ಸಾಕು, ನಿಮಗೆ ಪುಳಿಯೋಗರೆ ರೆಡಿಯಾಗಿ ಹೋಗ್ಬಿಡುತ್ತೆ. ಈ ಗೊಜ್ಜು ಬರೀ ಪುಳಿಯೋಗರೆ ಕಲಿಸೋದಕ್ಕೆ ಅಷ್ಟೇ ಅಲ್ಲ, ಚಪಾತಿ, ರೊಟ್ಟಿ, ದೋಸೆ ಇವೆಲ್ಲದಕ್ಕೂ ಸೈಡಲ್ಲಿ ಉಪ್ಪಿನಕಾಯಿ ನೆಂಚ್ಕೊಳ್ಳೋ ಹಾಗೆ ಒಂಚೂರು ಈ ಒಂದು ಗೊಜ್ಜನ್ನ ಹಾಕ್ಕೊಂಡು ನೆಂಚ್ಕೊಂಡು ತಿನ್ಬೋದು. ಇವಾಗ ಚಪಾತಿ ಎಲ್ಲಾದರೂ ಪಿಕ್ನಿಕ್ಕು ಆ ಥರ ಎಲ್ಲ ತೊಗೊಂಡು ಹೋದಾಗ ಈ ಗೊಜ್ಜೊಂದು ಇಟ್ಕೊಂಡು ಹೊಟ್ಟೋಗ್ಬಿಟ್ರೆ ಸಾಕು, ಈ ಗೊಜ್ಜನ್ನ ಹಾಕ್ಕೊಂಡು ಚಪಾತಿನ ತಿನ್ಬೋದು. ಇದನ್ನು ಉಪಯೋಗಿಸ್ಕೊಂಡು ಪುಳಿಯೋಗರೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 3 ಟೇಬಲ್ ಸ್ಪೂನ್ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಒಂದು ಪುಳಿಯೋಗರೆ ಗೊಜ್ಜಿಗೆ ಕಡಲೆಕಾಯಿ ಎಣ್ಣೆ, ಎಳ್ಳೆಣ್ಣೆ ಅಥವಾ ಹುಚ್ಚೆಳ್ಳೆಣ್ಣೆ ಉಪಯೋಗಿಸ್ಬೇಕು, ಆವಾಗ ರುಚಿ ಜಾಸ್ತಿ. 2 ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜ. ಈ ಕಡಲೆಕಾಯಿ ಬೀಜನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ಕಡಲೆಕಾಯಿ ಬೀಜ ಚೆನ್ನಾಗಿ ರೋಸ್ಟ್ ಆಗ್ತಿದೆ ಹಾಗೆ ಸಾಸಿವೆ 1/2 ಟೀ ಸ್ಪೂನ್, ಕಡಲೆಬೇಳೆ 1 ಟೀ ಸ್ಪೂನ್, ಉದ್ದಿನಬೇಳೆ 1 ಟೀ ಸ್ಪೂನ್. ಈ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಜೊತೆಯಲ್ಲೇ ಇಂಗು ಕೂಡ ಹಾಕ್ಕೊಳ್ತೀನಿ. ಪುಳಿಯೋಗರೆಗೆ ಏನೇ ಅವರು ಒಂಚೂರು ಇಂಗು ಹಾಕಿದ್ರು ಮೇಲ್ಗಡೆ ನಾವು ಇಂಗು ಹಾಕ್ಕೊಂಡು ಕಲಿಸ್ಕೊಂಡ್ರೇ ಅದು ತುಂಬ ರುಚಿಯಾಗಿರೋದು. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದಿದೆ. 2 ಗರಿಯಷ್ಟು ಕರಿಬೇವಿನ ಸೊಪ್ಪು. ಈ ಅಯ್ಯಂಗಾರ್ ಪುಳಿಯೋಗರೆ ಗೊಜ್ಜು ಸ್ಪೆಷಲ್ ಏನು ಗೊತ್ತಾ, DRN ಅವ್ರದ್ದು ಈ ಗೊಜ್ಜಿಗೆ ಕೊಬ್ಬರಿನ ನಾವೆಲ್ಲ ತುರಿದ್ಬಿಟ್ಟು ಹಾಕ್ತೀವಲ್ಲ, ಅವರು ಸಣ್ಣ ಸ್ಲೈಸಸ್ ಮಾಡಿ ಹಾಕಿ ಅಂತ ಅಂದಿದ್ದಾರೆ. 2 ಟೇಬಲ್ ಸ್ಪೂನ್ ಅಷ್ಟು ಸಣ್ಣ ಸ್ಲೈಸಸ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ. ಸ್ಲೈಸಸ್ ತುಂಬ ಈಸಿಯಾಗಿ ಮಾಡಬೇಕು ಅಂದರೆ ನೀವು ಚಿಪ್ಸ್ ಸ್ಲೈಸಸ್ ಇರುತ್ತಲ್ಲ ಅದರಲ್ಲಿ ಸ್ಲೈಸ್ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ಆಗುತ್ತೆ ನಿಮಗೆ. ನೋಡಿ, ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ 2 ಬ್ಯಾಡಗಿ ಮೆಣಸಿನ್ಕಾಯಿ. ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈ ಒಂದು ಬಾಣಲಿ ಶಾಖಕ್ಕೇ ಈ ಒಂದು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಇದಕ್ಕೆ 1/4 ಭಾಗದಷ್ಟು ಗೊಜ್ಜನ್ನ ಹಾಕ್ಕೊಳ್ತಿದ್ದೀನಿ. ಆ ಬಾಕ್ಸಲ್ಲಿ ಏನಿದೆ ಅಲ್ಲ ಅದನ್ನು ಅವರು ಅನ್ನದ ಮೇಲೆ ಹಾಕ್ಕೊಂಡು ಕಲಸಿ ಅಂತ ಅಂದಿದ್ದಾರೆ. ಆದರೆ ನನಗೆ ಈ ಥರ ಈವನ್ ಆಗಿ ಮಿಕ್ಸ್ ಮಾಡ್ಕೊಂಡ್ರೆ ಎಣ್ಣೆ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಜೊತೆಗೆ ಅನ್ನಕ್ಕೆ ಮಿಕ್ಸ್ ಆಗುತ್ತೆ ಅಂದ್ಬಿಟ್ಟು ಸ್ಟವ್ ಆಫ್ ಮಾಡಿ ಈ ಗೊಜ್ಜನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಎಣ್ಣೆ ಜೊತೆ ಈ ಥರ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಆಗೋದ್ರೆ ಇವಾಗ ಅನ್ನಕ್ಕೆ ಹಾಕಿ ಕಲಿಸೋದು ತುಂಬ ಈಸಿ. 1/4 kg ಅಕ್ಕಿಯಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೀನಿ. ಅನ್ನ ಮಾಡಿಕೊಂಡು ಒಂಚೂರು ತಣ್ಣಗಾದ್ಮೇಲೆ ಇದನ್ನು ಹಾಕ್ಕೊಂಡು ಕಲಿಸ್ಕೊತಿದ್ದೀನಿ, ಆವಾಗ ಹುಡಿಯಾಗಿರುತ್ತೆ. ಸ್ಪ್ಯಾಚುಲಾದಲ್ಲಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಬಿಸಿ ಇರೋದ್ರಿಂದ ಗೊಜ್ಜು ತಕ್ಷಣ ಕೈ ಹಾಕೋದಕ್ಕಾಗೋದಿಲ್ಲ. ನಂತರ ಕೈ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪು ಗೊಜ್ಜಲ್ಲಿ ಹಾಕಿರ್ತಾರೆ ಮೊದಲೇ, ನೋಡಿಬಿಟ್ಟು ನಂತರ ಅವಶ್ಯಕತೆ ಇದ್ದರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ. ಸ್ಪ್ಯಾಚುಲಾದಲ್ಲಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂಚೂರು ಟೇಸ್ಟ್ ನೋಡಿದೆ, ಉಪ್ಪು ಒಂಚೂರು ಕಮ್ಮಿ ಅನ್ನಿಸ್ತು. ಉಪ್ಪು ಹಾಕ್ಕೊಂಡು ಇನ್ನೊಂದ್ಸಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಫಟಾಫಟ್ ಅಂತ ಅನ್ನ ಒಂದು ರೆಡಿ ಇದ್ದರೆ 5 ನಿಮಿಷದಲ್ಲಿ ನಿಮಗೆ ಅಯ್ಯಂಗಾರ್ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು. ಈ DRN ಅವ್ರದ್ದು ಯಾವುದೇ ಒಂದು ಪ್ರಾಡಕ್ಟ್ಸು ನಿಮಗೆ ಬೇಕಿದ್ದರೂ ಅವ್ರದ್ದು ಫೋನ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅವ್ರದ್ದು ಬರೀ ಅಯ್ಯಂಗಾರ್ ಪುಳಿಯೋಗರೆ ಗೊಜ್ಜು ಒಂದೇ ಅಲ್ಲ, ಬಿಸಿಬೇಳೆ ಬಾತ್ ಪುಡಿ, ವಾಂಗಿಬಾತ್ ಪುಡಿ ಇವೆಲ್ಲ ಅವರು ಸೇಲ್ ಮಾಡ್ತಾರೆ. ಅವ್ರಿಗೆ ಫೋನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸು ಸಿಗುತ್ತೆ.
ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸರ್ವ್ ಮಾಡೋದಕ್ಕೆ ಬಿಸಿ ಬಿಸಿ ಪುಳಿಯೋಗರೆ ಅಯ್ಯಂಗಾರ್ ಅವ್ರದ್ದು ರೆಡಿ ಇದೆ ನೋಡಿ. ರುಚಿಯಾಗಿರೋಂಥ ಅಯ್ಯಂಗಾರ್ ಪುಳಿಯೋಗರೆ ರೆಡಿ ಇದೆ ನೋಡಿ. ಇದಂತೂ ಭಾರಿ ರುಚಿಯಾಗಿದೆ. ನಿಮ್ಮನೆಯಲ್ಲೂ ಒಂದ್ಸಲ ಈ ಗೊಜ್ಜನ್ನ ತಗೊಂಡು ಈ ಪುಳಿಯೋಗರೆ ಮಾಡ್ಕೊಂಡು ತಿಂದ್ಬಿಟ್ಟು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.